ನಮಸ್ಕಾರ. ಈ ವಿಡಿಯೋ ನಾಗೇಂದ್ರಾಚಾರ್ಯರ ವಿಷಯದ ಬಗ್ಗೆ. ಇದು ಲಾಸ್ಟ್ ವಿಡಿಯೋ. ಪ್ರಾಯಶಃ ಇನ್ನೊಂದು ಮಾಡಲಿಕ್ಕೆ ನಾನು ಪ್ರಯತ್ನ ಪಡೋದಿಲ್ಲ. ಈ ವಿಡಿಯೋ ಕೂಡ ಕಳೆದ 15-20 ದಿನದಿಂದ ಯಾವುದಾದರೆ ವಾದ ವಿವಾದಗಳು ನಡೀತಿದೆಯೋ ರಾಜರ ಋಜುತ್ವ ವಿಷಯದ ಬಗ್ಗೆ, ಮದಭಾವಿ ಆಚಾರ್ಯರಿಗೆ ನಾಗೇಂದ್ರಾಚಾರ್ಯರ ಮಧ್ಯಗಡಿ ಯೂಟ್ಯೂಬ್ ಮೂಲಕ ಈ ಸಂವಾದ ನಡೀತಿದೆ. ಅದರ ಬಗ್ಗೆನೇ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈ ವಾದ ವಿವಾದಗಳು ಎಷ್ಟು ನಡೆದರೂ ಸಮ್ಮತವೇ. ಎಷ್ಟುವರೆಗೆ ಅದು ವಿಷ್ಣು ವೈಷ್ಣವರ ದ್ವೇಷಕ್ಕೆ ಪರ್ಯವಸಾನ ಆಗಲಾಯಿಂದಷ್ಟುವರೆಗೆ. ಆದರೆ ನಾನು ಅಬ್ಸರ್ವ್ ಮಾಡಿದಷ್ಟುವರೆಗೆ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಇತರ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಮೀಡಿಯಾದಲ್ಲಿ ಎಲ್ಲ ಸಜ್ಜನರು, ಸದ್ಭಕ್ತರು ಈ ವಿಷಯದ ಬಗ್ಗೆ ಒಬ್ಬರು ತಿಳಿಲಾಂಗನೆ ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಮೂಲಭೂತವಾದ ಸಿದ್ಧಾಂತಕ್ಕೆ ಎಷ್ಟೋ ಪ್ರಮಾದಕಾರಿ ಆಗಿದೆ. ಆ ಕಾರಣದಿಂದಲೇ ನಾನು ಈ ವಿಡಿಯೋವನ್ನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಅಲ್ಲಿ ನಾನು ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಮಾಜ ಸ್ವಾಸ್ಥ್ಯ ಕೆಡಿಸುವ ಈ ವಿಡಿಯೋಗಳನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಇಲ್ಲಿವರೆಗೆ ನಾನು ಹೇಳಿ ನಿಲ್ಲಿಸಬೇಕಾಗಿತ್ತು, ಆದರೂ ಈ ವಿಡಿಯೋನ ಇನ್ನೂ ಮುಂದುವರಿಸೋನಿದ್ದೇನೆ. ಯಾಕಂದರೆ ಅಷ್ಟು ಮಾತ್ರ ಹೇಳಿ ನಾನು ನಿಲ್ಲಿಸಿಬಿಟ್ಟರೆ ಅವರು ಮತ್ತೆ ಪ್ರಚಾರ ಮಾಡ್ಕೊತಾರೆ, ಇವರ ದುರ್ವಾದಿಗಳನ್ನು ನಾನು ಶಿರಚ್ಛೇದ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಒಂದು ಕಾರಣ. ಇನ್ನೊಂದು, ಈ ಥರ ವಿಡಿಯೋಗಳು ಮಾಡಬೇಡಿ ಅಂತ ಹೇಳಿದರೆ ಅದು ನಮ್ಮ ವೀಕ್ನೆಸ್ಸು ಅಂತ ಅವರು ತಿಳಿಯಬಹುದು. ಸೊ ಆ ಕಾರಣದಿಂದ ಈ ಎರಡು ರೀಸನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ವಿಡಿಯೋನ ಇನ್ನು ಮುಂದೆ ವರಿಸ್ತಾ ಇದ್ದೀನಿ. ಮುಖ್ಯವಾಗಿ ನಾನು ಈ ವಿಷಯದಲ್ಲಿ ಮಾತಾಡೋಷ್ಟು ದೊಡ್ಡವನಲ್ಲ, ಅಷ್ಟು ಯೋಗ್ಯತಾ ಜ್ಞಾನ ನನಗಿಲ್ಲ. ನಾನು ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ ಅವರ ಲಾಜಿಕ್ಸ್. ಅವರ ಭಾಷೆಯೇ ಬಳಸಬೇಕಾದರೆ ತುಂಬ ಪೇಲವವಾದ, ಬಾಲಿಶವಾದ ಲಾಜಿಕ್ಸನ್ನು ಅವರು ಕೊಡ್ತಾ ಇದ್ದಾರೆ. ಅದನ್ನು ಮಾತ್ರ ನಾನು ಎತ್ತಿ ತೋರಿಸ್ತೀನಿ. ವಾಕ್ಯಾರ್ಥಗಳು ಇತ್ಯಾದಿ ವಿಷಯಗಳು ಪಂಡಿತರ ಮಧ್ಯೆ ಸೌಹಾರ್ದದಿಂದ ನಡೆಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ಲಾಜಿಕ್ಸ್ ಮಾತ್ರ ನಾನು ಇವತ್ತು ಟಚ್ ಮಾಡಿ ಈ ವಿಡಿಯೋನ ಮುಗಿಸಿಬಿಡ್ತೇನೆ. ಒಂದೊಂದಾಗಿ ನೋಡೋಣ. ಗುರುಚರ್ಯ ಅಂತ ಪುಸ್ತಕವನ್ನು ನಾಗೇಂದ್ರಾಚಾರ್ಯರು ಉಲ್ಲೇಖ ಮಾಡಿದಾಗ ಅದಕ್ಕೆ ಉತ್ತರವಾಗಿ ಮದಭಾವಿ ಆಚಾರ್ಯರು ಹೇಳಿದ್ದೇನು, ಇದು ನಾವೊಂದು ಸಪೋರ್ಟಿಂಗ್ ಎವಿಡೆನ್ಸ್ ಆಗಿ ಮಾತ್ರ ತಗೊಂತೀವಿ, ಇದು ನಾವು ಮಾಡಿದ ಪುಸ್ತಕ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ನಾಗೇಂದ್ರಾಚಾರ್ಯರು ಈ ಥರ ಪ್ರಶ್ನೆ ಮಾಡಿದ್ದಾರೆ, ಒಂದು ಪುಸ್ತಕವನ್ನು ಒಂದು ಕಡೆ ಪ್ರಮಾಣ ಅಂತ ಹೇಳಿ ಮತ್ತೊಂದು ಕಡೆ ಅಪ್ರಮಾಣ ಅಂತ ಹೇಳಬಾರದು ಅನ್ನುವುದು ಅವರ ಲಾಜಿಕ್. ನಾನು ಇದಕ್ಕೆ ಒಂದು ಉತ್ತರ ಕೊಡ್ತಾ ಇದ್ದೇನೆ. ಪಂಡಿತ ಹೃಷಿಕೇಶಾಚಾರ್ಯ ಮಠದ ಅನ್ನುವವರು ಫೇಸ್ಬುಕ್ಕಲ್ಲಿ ತುಂಬ ಒಳ್ಳೆ ಆರ್ಟಿಕಲ್ಸ್, ಮಧ್ವ ಸಿದ್ಧಾಂತದ ವಿಷಯಗಳನ್ನು ಅತಿ ಚೆನ್ನಾಗಿ ನಿರೂಪಣೆ ಮಾಡುತ್ತಾ ಪೋಸ್ಟ್ ಮಾಡ್ತಾ ಇರ್ತಾರೆ. ಟಾಪ್ ಕ್ಲಾಸ್ ರಿಸರ್ಚ್ ಮಾಡ್ತಾರೆ ಅವರು ಮಾಡಿದ್ದ ಒಂದು ಪೋಸ್ಟಿಂದ ಒಂದು ಎಕ್ಸ್ಟ್ರಾಕ್ಟ್ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಸ್ಪಷ್ಟವಾಗಿ ನೋಡಬಹುದು. ನಾನು ಸ್ಕ್ರೀನ್ಶಾಟ್ ಕೊಟ್ಟಂತೆ ಸಾತ್ವಿಕ, ರಾಜಸ, ತಾಮಸ ಅನ್ನುವ ವಿಭಾಗ ಮಧ್ವಾಚಾರ್ಯರು ಮಾಡಿದ್ದಲ್ಲ, ಇದು ವೇದವ್ಯಾಸ ದೇವರು ಮಾಡಿದ್ದು. ಮಧ್ವಾಚಾರ್ಯರು ಬರುವ ಮುನ್ನನೇ ಬೇರೆ ಭಾಷ್ಯಕಾರರು ಇದನ್ನು ಒಪ್ಪಿದ್ದಾರೆ ಅನ್ನುವುದಕ್ಕೆ ಪ್ರಮಾಣಗಳನ್ನು ಋಷಿಕೇಶಾಚಾರ್ಯ ಮಠದ ಅವರು ಇಲ್ಲಿ ಒದಗಿಸಿದ್ದಾರೆ. ಈ ಫೇಸ್ಬುಕ್ಕಲ್ಲಿ ನೀವು ಫೇಸ್ಬುಕ್ ಪೋಸ್ಟಲ್ಲಿ ನೀವು ನೋಡಬಹುದು. ಇವಾಗ ನಾಗೇಂದ್ರಾಚಾರ್ಯರ ಲಾಜಿಕ್ ಪ್ರಕಾರ ಬೇರೆಯವರ ಗ್ರಂಥವನ್ನು ನಾವು ಪ್ರಮಾಣ ಅಂತ ಒಪ್ಪಿದರೆ ಎಲ್ಲವನ್ನೂ ನಾವು ಒಪ್ಪಬೇಕಾಗತ್ತೆ, ಆ ಭಾಷ್ಯವನ್ನೂ ನಾವು ಪ್ರಮಾಣ ಅಂತ ಒಪ್ಪಬೇಕಾಗತ್ತೆ ಅನ್ನುತ್ತಾರೆ. ಇದೆಷ್ಟು ಬಾಲಿಶವಾಗಿದೆ ನೋಡಿ. ಇವಾಗ ಮಧ್ವಾಚಾರ್ಯರು ಹೇಳಿದ ವಿಷಯ ಏನಿದೆ, ಅದಕ್ಕೆ ಸಂವಾದಿಯಾಗಿ ಏನಿದೆ ಅದನ್ನು ಮಾತ್ರ ನಾವು ಅಲ್ಲಿ ಸ್ವೀಕಾರ ಮಾಡ್ತಾ ಇದ್ದೀವಿ ಅಷ್ಟೇ. ಆಲಿ ಅವರು ಬರೆದ ಭಾಷ್ಯವನ್ನೆಲ್ಲ ನಾವು ಒಪ್ಪಬೇಕಂತ ಯಾವ ನಿಯಮವೂ ಇಲ್ಲ. ಇಷ್ಟು ಸಣ್ಣ ಲಾಜಿಕ್ ನಾಗೇಂದ್ರಾಚಾರ್ಯರಿಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನನಗೆ ಆಗೋದಿಲ್ಲ. ಗೊತ್ತಿದ್ದು ಮಾಡ್ತಿದ್ದಾರೆ ಎಂಬುದು ಯಾಕೆ ಅನ್ನುವ ಕಾರಣ ಭಗವಂತನೇ ಬಲ್ಲ. ಇನ್ನು ನೆಕ್ಸ್ಟ್ ಒನ್, ನಾಗೇಂದ್ರಾಚಾರ್ಯ ಅವರು ರಾಜರ ರುಜುತ್ವ ವಿಷಯದಲ್ಲಿ ಒಂದು 10-15 ವಿಡಿಯೋಗಳನ್ನು ಮಾಡಿದ್ದಾರೆ. ಅದರ ಎಲ್ಲ ಸಮ್ಮರಿ ತೆಗೆದು ನೋಡಿದರೆ ಈ 4-5 ವಿಷಯಗಳನ್ನು ನಾವು ಹೇಳಬಹುದು. ಏನು? ಒಂದು, ಈ ವಿಷಯ ರಹಸ್ಯವಾಗಿಟ್ಟಿತ್ತು, ಯಾರಿಂದ ಹೊರಗೆ ಬರಬೇಕೋ ಅವರಿಂದೇ ಹೊರಗೆ ಬಂದಿದೆ, ಲೋಕ ಶಿಕ್ಷಣಕ್ಕಾಗಿ ಮಾಡಿದ್ದಾರೆ, ಎಲ್ಲಿ ತಮ್ಮನ್ನು ತಾವು ಕಡಿಮೆ ಅಂತ ಹೇಳಿಕೊಂಡಿದ್ದಾರೋ ಅದೆಲ್ಲವೂ ಲೋಕ ಶಿಕ್ಷಣಕ್ಕಾಗಿ ಮಾಡಿದ್ದಾರೆ, ಉಳಿದ ವಿಷಯಗಳೆಲ್ಲ ಲೋಕ ವಿಡಂಬನೆ ಥರ ಮಾಡಿದ್ದಾರೆ. ಇನ್ನು ಮತ್ತು ಸ್ಥಾನ ಧರ್ಮ ಇತ್ಯಾದಿವನ್ನು ಹೇಳುತ್ತಾ ಮಧ್ವಾಚಾರ್ಯರು ಯಾವುದನ್ನು ಮಾಡಿದ್ದಾರೋ ಅದೇ ವಿಧಾನವನ್ನು ರಾಜರು ಅವಲಂಬಿಸಿದ್ದಾರೆ ಅಂತ ಹೇಳ್ತಾ ಬಂದಿದ್ದಾರೆ. ಇಷ್ಟು ಸಮ್ಮರಿ. ಈ ಎಲ್ಲ ವಿಡಿಯೋಸ್ ಸಮ್ಮರಿ ನೋಡಿದ್ರೆ ಇದೇ ಮುಖ್ಯವಾದ ಪಾಯಿಂಟ್ಸ್. ಇದು
ಎಷ್ಟು ಪೇಲವವಾಗಿದೆ ಮತ್ತು ಅಷ್ಟು ಡೇಂಜರಸ್ ಆಗಿದೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಇದನ್ನು ನಾನು ಒಂದು ಟೆಂಪ್ಲೇಟ್ ಅಂತ ಕರಿತೇನೆ. ಇವರು ಒಂದು ಟೆಂಪ್ಲೇಟ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಟೆಂಪ್ಲೇಟ್ ಅಂದರೆ ಸಾಧಾರಣ ಜನಕ್ಕೆ ಅರ್ಥ ಆಗಲಿಕ್ಕೆ ಹೇಳ್ತಾ ಇದ್ದೇನೆ, ಒಂದು ಕಾಂಡಕ್ಟ್ ಸರ್ಟಿಫಿಕೇಟ್ ಥರ. ನೀವು ಸ್ಕೂಲಲ್ಲಿ ಪ್ರಾಯಶಃ ನಿಮಗೆಲ್ಲ ಗೊತ್ತಿರಬಹುದು, ಈ ವಿದ್ಯಾರ್ಥಿ ಈ ಪ್ಯಾರಾಮೀಟರ್ಸ್ನೆಲ್ಲ ಮೀಟ್ ಆಗಿದ್ದರೆ, ಈ ಪ್ಯಾರಾಮೀಟರ್ಸ್ ಅಂತ ಹೇಳ್ತಾರೆ, ಈ ಪ್ಯಾರಾಮೀಟರ್ಸ್ ಎಲ್ಲ ಮೀಟ್ ಆದರೆ ಅವರಿಗೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೊಟ್ಟು ಬಿಡಬಹುದು. ಈ ಪ್ಯಾರಾಮೀಟರ್ಸ್ ಅಂದರೆ ಏನು ಅಂದರೆ, ವಿದ್ಯಾರ್ಥಿ ತುಂಬ ಒಳ್ಳೆಯವನಾಗಿದ್ದಾನೆ, ಟೀಚರ್ಸ್ ಅಂದರೆ ಭಕ್ತಿ ಭಾವನೆ ಇದೆ, ಗೌರವ ಇದೆ, ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆಯ ಸಹವಾಸ ಇದೆ, ಯಾರತ್ರಿ ಜಗಳ ಮಾಡೋದಿಲ್ಲ, ಈ ಥರ 4-5 ವಿಷಯಗಳಲ್ಲಿ ಅವರು ಎಲ್ಲ ಕ್ವಾಲಿಫೈ ಆದರೆ ಅವರಿಗೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೊಟ್ಟು ಬಿಡ್ಬೋದು. ಇದೇ ಥರ ಟೆಂಪ್ಲೇಟನ್ನು ನಾಗೇಂದ್ರ ಆಚಾರ್ಯರು ಶ್ರೀ ರಾಜರ ವಿಷಯದಲ್ಲಿ ಒಂದು ಟೆಂಪ್ಲೇಟನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ಈ ಟೆಂಪ್ಲೇಟ್ನ ಬಳಸಿ ಯಾವ ಮಹನೀಯ ಗುರುಗಳನ್ನು ನಾವು ರುಜುಗಳಂತೆ ಸಿದ್ಧ ಮಾಡಿಬಿಡಬಹುದು. ಇದು ನಾನು ಯಾರನ್ನೋ ವ್ಯಂಗ್ಯ ಮಾಡಲಿಕ್ಕೆ, ಮಹನೀಯರನ್ನು ಅವಮಾನ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಇದು ಎಷ್ಟು ಪ್ರಮಾದಕಾರಿ ಅಂತ ತೋರಿಸಲಿಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಖ್ಯಾತರಾದ ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು ಗೊತ್ತಿದೆ, ಅಂಥವರನ್ನು ಬಿಟ್ಟು ಯಾವ ಮಹನೀಯ ಯತಿಗಳನ್ನು ಕೂಡ ಈ ಟೆಂಪ್ಲೇಟ್ನಲ್ಲಿ ನಾವು ಫಿಟ್ ಮಾಡಬಹುದು. ಅಂದರೆ ಈ ಫಲಾನ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಯಾರು ಹೆಸರು ತಗೋಬಾರದು ಕಡೆಯಿಂದ, XYZ ಶ್ರೀಪಾದಂಗಳವರು ಈ ಫಲಾನ ಮಠದಿಂದ ಈ ಎಲ್ಲ ಕಂಡೀಷನ್ಸ್ನು ಮೀಟ್ ಆಗಿದ್ದಾರೆ. ಅವರು ಲೋಕ ವಿಡಂಬನಕ್ಕಾಗಿ ಇಷ್ಟು ಎಲ್ಲ ಮಾಡಿದ್ದಾರೆ, ಲೋಕ ಶಿಕ್ಷಣಕ್ಕಾಗಿ ತಮ್ಮನ್ನು ತಾವು ಕಡಿಮೆ ಮಾಡಿಕೊಂಡಿದ್ದಾರೆ, ಬೇರೆಯವರಿಗೆಲ್ಲ ನಮಸ್ಕಾರ ಮಾಡಿದ್ದಾರೆ, ಅವರು ತಮ್ಮನ್ನು ತಾವು ಹೇಳಿಕೊಂಡಿಲ್ಲ, ರುಜುಗಳು ಅಂತ ತಾವು ಬಹಿರ್ಗತ ಮಾಡಿಲ್ಲ, ರಹಸ್ಯವಾಗಿಟ್ಟಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಅವರು ಕೂಡ ರುಜುಗಳು ಅಂತ ಸಿದ್ಧವಾಗುತ್ತದೆ. ನೋಡಿದರಾ, ಇದು ಎಷ್ಟು ಪ್ರಮಾದಕಾರಿಯಾಗಿದೆ. ಇದರಲ್ಲಿ ಯಾವ ಲಾಜಿಕ್ಸಲ್ಲಿ ಸತ್ವ ಇಲ್ಲ, ಇದೆಲ್ಲ ಅಸಂಪ್ಷನ್ ಬೇಸ್ ಮಾಡಿಕೊಂಡು ಮಾಡಿದ್ದು. ಈ ಅಸಂಪ್ಷನ್ಸು ಯಾರಿಗಾದರೂ ಅಪ್ಲೈ ಮಾಡಬಹುದು. ನಾನು ಪುನಃ ಹೇಳ್ತಾ ಇದ್ದೀನಿ, ನಾವು ಶ್ರೀಮದ್ ವಾದಿರಾಜರ ವಿರೋಧಿಗಳಲ್ಲ, ನಾವು ಈ ಸಿದ್ಧಾಂತನ ಒಪ್ಪುತ್ತಾ ಇಲ್ಲ. ಅಷ್ಟು ಮಾತ್ರಕ್ಕೆ ನಮ್ಮನ್ನು ಕಾಮನ್ ಸೆನ್ಸ್ ಇಲ್ಲ, ಮೂರ್ಖರು, ಪಾಪಿಸ್ತಾನಗಳು ಇತ್ಯಾದಿ ನಿಂದನೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಬಿಟ್ಟದ್ದು. ಮತ್ತು ಇದಲ್ಲದೆ ಇನ್ನೊಂದು ಅವರೇ ಒಂದು ಪ್ರಮಾಣವನ್ನು ಒದಗಿಸಿಕೊಟ್ಟಾರೆ ನನಗೆ. ನಾನು ಬೇರೆ ಯಾವುದೋ ವಿಷಯದಲ್ಲಿ ಅವರ ಆ್ಯಪ್ನಲ್ಲಿ ಹುಡುಕುತ್ತಾ ಇದ್ದರೆ ದೈವೇಚ್ಛ ಅನ್ನುವಂತೆ ಅಥವಾ ಶ್ರೀಮದ್ ವಾದಿರಾಜ ಶ್ರೀಮದ್ ಶರಣರೇ ನನಗೆ ಅನುಗ್ರಹ ಮಾಡಿದ್ದಾರೋ ಅನ್ನುವಂತೆ ಇನ್ನೊಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ಕಿದೆ. ಅದು ಒಂದು ಸಾರಿ ಕೇಳಿ. ಚೀನ ಟಿಪ್ಪಣಿಕಾರರಲ್ಲಿ ಅನೇಕ ಜನ ತಪ್ಪು ಬರೆದಿದ್ದಾರೆ, ಸಂಶಯವಿಲ್ಲ. ಅದನ್ನು ಮುಂದಿನವರು ವಿಮರ್ಶೆಯೂ ಮಾಡಿದ್ದಾರೆ, ಸಂಶಯವಿಲ್ಲ. ಆ ವಿಮರ್ಶೆ ಹೇಗಿರ್ತದೆ ನೋಡಬೇಕು ಒಮ್ಮೆ ನೀವು. ಯಾರು ಒಬ್ಬರನ್ನೊಬ್ಬರು ನಿಂದೆ ಮಾಡುವುದಿಲ್ಲ. ವೇದೇಶ ತೀರ್ಥರು ವಿಜೇಂದ್ರರ ವಿಮರ್ಶೆ ಮಾಡ್ತಾರೆ. ತತ್ವ ಪ್ರಕಾಶಿಕ ಭಾವದೀಪದೊಳಗೆ ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆಗೆ ವಾದಿರಾಜರ ಮಾತನ್ನು ಒಪ್ಪೋದಿಲ್ಲ, ಅವರನ್ನ ಕೇಚಿತ್ತು ಅಂತ ಉಲ್ಲೇಖ ಮಾಡಿ ಹೀಗೆ ಹೇಳ್ತಾರೆ ಅಂತಂತಾರೆ. ಮಾಧ್ವರಲ್ಲಿ ಚರ್ಚೆ ಅಂತ ಅನ್ನೋದು ಹೊಸತಲ್ಲ. ಟಿಪ್ಪಣಿಕಾರರು ತಪ್ಪೇ ಬರೆದಿಲ್ಲ ಅನ್ನುವ ಭ್ರಾಂತಿಯೂ ನಮಗಿಲ್ಲ. ಇದರಲ್ಲಿ ರಾಯರು ಶ್ರೀ ವಾದಿರಾಜರ ಮಾತನ್ನು ಒಪ್ಪುವುದಿಲ್ಲ ಅಂತ ನಾಗೇಂದ್ರಾಚಾರ್ಯರೇ ಹೇಳ್ತಾ ಇದ್ದಾರೆ. ಅವರು ರುಜುಗಳ ಆದ ಪಕ್ಷದಲ್ಲಿ ರಾಯರು ಅವರ ಮಾತನ್ನು ಒಪ್ಪದೇ ಇರುವ ಸಂದರ್ಭ ಬರುತ್ತದಾ ನನಗೆ ಗೊತ್ತಿಲ್ಲ. ಜ್ಞಾನಿಗಳು ದೊಡ್ಡವರೇ ಅದರ ಬಗ್ಗೆ ಹೇಳಬೇಕು. ಕೊನೆಗೆ ನಾನು ವಿಡಿಯೋ ಮುಗಿಸುವ ಮುಂಚೆ ಒಂದೆರಡು ಮಾತುಗಳನ್ನು ಹೇಳಿ ಇದನ್ನು ಕನ್ಕ್ಲೂಡ್ ಮಾಡ್ತೀನಿ. ಯಾರಾದರೆ ನಾವು ರಾಜರ ದ್ವೇಷಿಗಳು ಅಂತ ಹೇಳ್ತಾ ಇದ್ದಾರೋ ಅವರಿಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಶ್ರೀಮದ್ ವಾದಿರಾಜರನ್ನು ನಾವು ದ್ವೇಷ ಮಾಡೋದಿಲ್ಲ. ಸರ್ವದಾ ಭಕ್ತಿ ಪ್ರಪತ್ತಿಗಳಿಂದ ನಾವು ಅವರಿಗೆ ಸೇವೆ ಮಾಡ್ತೇವೆ. ಅಷ್ಟೇ ಅಲ್ಲದೆ ಕೆಲವು ಸಿದ್ಧಾಂತದವರು ನಾವು ತಾರತಮ್ಯವನ್ನು ಹೇಳಿದಾಗ ನಾವು ರುದ್ರದೇವರನ್ನು ಅವಮಾನ ಮಾಡಿದ್ದೀವಿ, ರುದ್ರದೇವರ ಮೇಲೆ ದ್ವೇಷ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಸರ್ವತಾ ದ್ವೇಷ ಮಾಡೋದಿಲ್ಲ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ನಾವು ಕೇವಲ ರುದ್ರದೇವರನ್ನು ತಾರತಮ್ಯದಲ್ಲಿ ಚಿಕ್ಕವರಂತ ಮಾತ್ರ ಒಪ್ಪುತ್ತೀವಿ. ಅಷ್ಟು ಮಾತ್ರಕ್ಕೆ ನಾವು ಅವ್ರನ್ನ ದ್ವೇಷ ಸರ್ವಥಾ ಮಾಡೋದಿಲ್ಲ. ಅದೇ ಥರ ಶ್ರೀಮದ್ ವಾದಿರಾಜರನ್ನು ಕೂಡ ಆಸ್ ಆನ್ ಟುಡೇ ರಾಜರು ರುಜುಗಣಸ್ಥರು ಅಲ್ಲ ಅಂತ ಮಾತ್ರ ಹೇಳ್ತೀವಿ, ಅಷ್ಟು ಮಾತ್ರ ದ್ವೇಷ ಮಾಡೋದಿಲ್ಲ. ಅದೇ ಅಲ್ಲದೆ ಶ್ರೀಮದ್ ರಾಜರು ರುಜುಗಣಸ್ಥರು ಆಗಲು ಸಾಧ್ಯವಿಲ್ಲ ಅಂತ ಹೇಳಲು ಹೊರಟಿಲ್ಲ. ಆಸ್ ಆನ್ ಟುಡೇ ನಮಗೆ ಇದ್ದ ಪ್ರಮಾಣಗಳ ಅನುಸಾರವಾಗಿ ನಾವು ಒಪ್ಪಲಿಕ್ಕೆ ಸಿದ್ಧ ಇಲ್ಲ, ಅಷ್ಟು ಮಾತ್ರ. ಇನ್ನು ಸ್ವಪ್ನ ವೃಂದಾವನಾಖ್ಯ ಅಥವಾ ವಿಜಯದಾಸ ಗುರುಗಳ ಕವನಗಳನ್ನು ಪ್ರಮಾಣವಾಗಿ ಕೊಟ್ಟಿದ್ದೀವಿ.
ಇವರಿಗೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ, ಪೂರ್ವಾಗ್ರಹ, ದುರಾಗ್ರಹ ಇತ್ಯಾದಿ ಮಾತುಗಳನ್ನು ನಾಗೇಂದ್ರಾಚಾರ್ಯರು ತಮ್ಮ ವಿಡಿಯೋ ಮೂಲಕ ತಿಳಿಸಿದ್ದಾರೆ. ನಾನು ಅವರಿಗೆ ಒಂದು ಎಕ್ಸಾಂಪಲು, ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದೀನಿ. ಇಸ್ಕಾನ್ ಸಂಪ್ರದಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಅನ್ನುವರು ಆಗಿ ಹೋಗಿದ್ದಾರೆ. ಅವರು ಸಾಕ್ಷಾತ್ ಭಗವಂತನ ಅವತಾರ ಅಂಥೇಳಿ ಅವರ ವಿಶ್ವಾಸ. ಅವರು ಅದಕ್ಕೆ ಸಾಕಷ್ಟು ಪ್ರಮಾಣಗಳನ್ನು ಕೊಡ್ತಾರೆ. ಭಾಗವತಾದಿ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ಪ್ರಮಾಣಗಳನ್ನು ಅವರು ಒದಗಿಸಿಕೊಡ್ತಾರೆ. ಆ ಪ್ರಮಾಣಗಳನ್ನೆಲ್ಲ ನೀವು ಒಪ್ಪುತ್ತೀರಾ? ಒಪ್ಪೋದಿಲ್ಲಲ್ಲ. ಅಷ್ಟು ಮಾತ್ರಕ್ಕೆ ನಿಮಗೆ ಪೂರ್ವಾಗ್ರಹ ಅಂತ ಹೇಳಲಿಕ್ಕೆ, ದುರ್ವಾಗ್ರಹ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಲ್ಲ. ಬೇರೆಯವರು ನಾವು ಹೇಳಿದ್ದ ಮಾತನ್ನು ಒಪ್ಪಿಲ್ಲ ಅಂದ ಕಾರಣಕ್ಕೆ ನಾವು ದೇವ್ರನ್ನ ಯಾವ ರೂಪದಲ್ಲಿ, ಯಾವ ವಿಧಾನದಲ್ಲಿ ನಾವು ಒಪ್ಪುತ್ತೀವೋ ಅದೇ ವಿಧವಾಗಿ ನೀವು ಒಪ್ಪದಿಲ್ಲ ಪಕ್ಷದಲ್ಲಿ ನೀವೆಲ್ಲ ಕಾಫಿರ್ಗಳು ಅಂತ ಹೇಳೋ ಸಿದ್ಧಾಂತಗಳು ಕೆಲವು ಇವೆ. ಅದೇ ಥರ ನೀವು ಮಾಡ್ತಾ ಇದ್ದೀರಿ. ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡ್ರಿ. ನಾವು ರಾಜರನ್ನು ಅತಿಶಯವಾಗಿ ಭಕ್ತಿ ಮಾಡ್ತೀವಿ. ಆಚಾರ್ಯರ ಕಾಲಕ್ಕೆ ಅವರು ಹೇಳಿದ ಮಾತು ಪ್ರಕಾರ ನಮಗೆ ವೇದವ್ಯಾಸರು ಕೊಟ್ಟ ಜ್ಞಾನದಲ್ಲಿ ಕೋಟ್ಯದಲ್ಲಿ ಒಂದು ಅಂಶವೂ ಉಳಿದಿಲ್ಲ ಅಂತಂದ ಕಾಲಕ್ಕೆ ನಮ್ಮವರೆಗೆ ಬರೋವರೆಗೆ ಎಷ್ಟು ಜ್ಞಾನ ಉಳಿದಿದೆ. ಆ ಸ್ವಲ್ಪ ಜ್ಞಾನಕ್ಕಾಗಿ ಇಷ್ಟು ಜಗಳಾಡೋದು ಅಗತ್ಯವೇ ಇಲ್ಲ. ದಯವಿಟ್ಟು ಈ ಥರ ಸಮಾಜನ್ನ ವಿಭಾಜನೆ ಮಾಡೋ ಕೆಲಸಗಳನ್ನು ನಿಲ್ಲಿಸಿ ಅಂತ ನಾನು ನಿಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ರಾಜರ ನಿಜವಾದ ಸ್ವರೂಪ ಏನೆಂಬುದು ಅವರಿಗೇ ಶರಣು ಹೋಗಿ ಕೇಳೋಣ. ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಅವರು ನಿಜ ಸ್ವರೂಪವನ್ನು ನಮಗೆ ತಿಳಿಸಲಿ. ಅದರಿಂದ ನಮಗೆ ಎಲ್ಲರಿಗೆ ಒಳ್ಳೆಯ ಹಾದಿ ದೊರೆಯಲಿ. ಭಗವಂತನ ಅನುಗ್ರಹ ನಮಗೆಲ್ಲರ ಮೇಲೆ ಇರಲಿ. ಆರ್ಗ್ಯುಮೆಂಟ್ ಸೇಕ್ ಹೇಳ್ತಾ ಇದ್ದೀನಿ. ರಾಜರ ವಿಷಯದಲ್ಲಿ ನಾವು ತಪ್ಪು ತಿಳುವಳಿಕೆ ಹೊಂದಿದವರೇ ಆಗಿದ್ದರು. ನಾವು ದೇವರನ್ನು ಸರ್ವೋತ್ತಮನಂತ ಚಿಂತನೆ ಮಾಡ್ತೀವಿ, ವಾಯುದೇವರನ್ನು ಜೀವೋತ್ತಮ ಅಂತ ತಿಳಿದುಕೊಂಡಿದ್ದೀವಿ. ಅವರು ಸರ್ವಥಾ ನಮ್ಮ ಕೈ ಬಿಡೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆರ್ಗ್ಯುಮೆಂಟ್ ಸೇಕ್ ರಾಜರೇ ರುಜುಗಳಾಗಿದ್ದರೆ ವಾಯುದೇವರು ಮುಂದೆ ಬ್ರಹ್ಮ ಪದವಿಗೆ ಹೋಗೋ ಮುಂದೆ ಹ್ಯಾಂಡ್ ಓವರ್ ಕೊಟ್ಟೇ ಹೋಗ್ತಾರೆ. ಇವರು ಅಜ್ಞಾನದಿಂದ ಒದ್ದಾಡ್ತಾ ಇದ್ದಾರೆ, ಇವ್ರನ್ನ ರಕ್ಷಣೆ ಮಾಡು ಅಂತ ಹೇಳಿ ಅವರಿಗೆ ಒಪ್ಪಿಸೇ ಹೋಗ್ತಾರೆ. ಈ ವಿಷಯದಲ್ಲಿ ನೀವು ದಯವಿಟ್ಟು ವಿಚಾರ ಮಾಡಬೇಡಿ. ಸಮಾಜನ್ನ ಬ್ರೇಕ್ ಮಾಡೋ ಕೆಲಸನ್ನ ಮಾಡಬೇಡಿ. ನಿಮ್ಮ ಜ್ಞಾನವನ್ನು ಸಮಾಜ ಹಿತಕಾರಿಯಾಗಿ ಚಾನಲೈಸ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಇದರಿಂದ ಕೇವಲ ಮಾಧ್ವ ಸಮಾಜ ಅಲ್ಲ, ಬ್ರಾಹ್ಮಣ ಸಮಾಜ ಅಲ್ಲ, ಸಮಗ್ರ ಹಿಂದೂ ಸಮಾಜ ನಿಮ್ಮ ಹಿಂದೆ ಬರುವಂತ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮಧ್ವೇಶಾರ್ಪಣಮಸ್ತು.